ಇಂದಿನಿಂದ ಅಗತ್ಯ ವಸ್ತುಗಳ ಬೆಲೆಯಲ್ಲಿ ಭಾರಿ ಏರಿಕೆ ಆಗ್ತಾ ಇದೆ. FMCG, ಎಲೆಕ್ಟ್ರಾನಿಕ್ಸ್, ಕಾರು, ಮೊಬೈಲ್ಗಳು ದುಬಾರಿ ಆಗ್ತಾ ಇದೆ. ಸೊ ದುಬಾರಿ ದುನಿಯಾ ಆಗಸ್ಟ್ 1ನೇ ತಾರೀಕು ಆಗಸ್ಟ್ ಮಂತ್ಗೆ ಇವತ್ತು ಕಾಲಿಟ್ಟಿದ್ದೀವಿ. ಈಗ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗ್ತಾ ಇದೆ ಇವತ್ತಿಂದ. ಯಾವ್ಯಾವುದು? FMCG, ಎಲೆಕ್ಟ್ರಾನಿಕ್ಸ್, ಕಾರು, ಮೊಬೈಲ್ಗಳು ದುಬಾರಿ. ಮಧ್ಯಮ ವರ್ಗದವರ ಮಾಸಿಕ ಬಜೆಟ್ಗೆ ಮತ್ತಷ್ಟು ಹೊರೆ ಇದು. ಟೀ, ಸೋಪು, ಹೇರ್ ಆಯಿಲ್, ಪ್ಯಾಕೇಜ್ಡ್ ಫುಡ್ ದುಬಾರಿ ಆಗುತ್ತೆ. FMCG ಉತ್ಪನ್ನಗಳ ಬೆಲೆಯಲ್ಲಿ 6ರಿಂದ 8% ಹೆಚ್ಚಳ ಆಗುವಂಥ ಸಾಧ್ಯತೆ ಇದೆ. ರೆಫ್ರಿಜಿರೇಟರ್, ವಾಷಿಂಗ್ ಮಿಷಿನ್ ಮತ್ತು ಟಿವಿಗಳ ದರ ಏರಿಕೆ ಆಗ್ತಾ ಇದೆ ಇವತ್ತಿನಿಂದ. ಖರೀದಿಗೆ ನೀವೇನಾದರೂ ಮುಂದಾಗಿದ್ದೆ ಆದರೆ 6ರಿಂದ 8% ಹೈಕ್ ಕೊಡಬೇಕು ಪ್ರೈಸ್. ಇವತ್ತಿನಿಂದ ಇವೆಲ್ಲ ಕಾಸ್ಟ್ಲಿ. FMCG, ಎಲೆಕ್ಟ್ರಾನಿಕ್ ಐಟಮ್ಸ್, ಅದೇ ರೆಫ್ರಿಜಿರೇಟರ್, ವಾಷಿಂಗ್ ಮಿಷಿನ್, ಕಾರು, ಮೊಬೈಲ್ ಫೋನ್ಗಳು ಎಲ್ಲವೂ ಕೂಡ ದುಬಾರಿ ಆಗ್ತಾ ಇದೆ. ಎಲೆಕ್ಟ್ರಾನಿಕ್ ಉತ್ಪನ್ನಗಳ ಬೆಲೆ 4ರಿಂದ 6% ಹೆಚ್ಚಳ ಸಾಧ್ಯತೆ. ಮೆಮೊರಿ ಚಿಪ್ ಬೆಲೆ ಏರಿಕೆಯಿಂದ ಸ್ಮಾರ್ಟ್ಫೋನ್ ದರ ಹೆಚ್ಚಾಗ್ತಾ ಇದೆ. ಆಟೋಮೊಬೈಲ್ ಕ್ಷೇತ್ರದಲ್ಲಿ ಬೆಲೆ ಪರಿಷ್ಕರಣೆಗೆ ಕಂಪನಿಗಳು ನಿರ್ಧಾರವನ್ನು ಮಾಡಿದೆ. ಮಾರುತಿ ಸುಜುಕಿ ಕಾರುಗಳ ಬೆಲೆ 30,000 ರೂಪಾಯಿವರೆಗೂ ಏರಿಕೆ ಆಗುವಂಥ ಸಾಧ್ಯತೆ ಇದೆ. ಉದಾಹರಣೆಗೆ 8 ಲಕ್ಷ ರೂಪಾಯಿ ಇದ್ದರೆ ಅದು 8,30,000 ರೂಪಾಯಿ ಆಗಬಹುದು. ಕಚ್ಚಾ ವಸ್ತು ಬೆಲೆ ಏರಿಕೆಯಿಂದ ವಾಹನ ಉತ್ಪಾದನಾ ವೆಚ್ಚ ಕೂಡ ಹೆಚ್ಚಳ ಆಗ್ತಾ ಇದೆ. ಹೋಂಡಾ ಮತ್ತು ಮರ್ಸಿಡೀಸ್ ಬೆನ್ಸ್ ಕಾರುಗಳು ಕೂಡ ದುಬಾರಿ ಆಗುತ್ತೆ. ಇನ್ಮೇಲೆ ಜಾಗತಿಕ ಮಾರುಕಟ್ಟೆಯ ಅಸ್ಥಿರತೆಯಿಂದ ಬೆಲೆ ಏರಿಕೆ ಅನಿವಾರ್ಯ ಅಂತ ಕಂಪನಿಗಳು ಹೇಳ್ತಾ ಇದೆ. ಯಾವ ಕಂಪನಿಗಳು ಉತ್ಪಾದನೆ ಮಾಡುತ್ತಲ್ಲ, ಉತ್ಪಾದನಾ ಕಂಪನಿಗಳು ಹೇಳ್ತಾರೋ ಅಂಥದ್ದು. ಈ ಬೆಲೆ ಏರಿಕೆಗೆ ಏನಕ್ಕೋಸ್ಕರ ಮಾಡ್ತಾ ಇದ್ದೀವಿ ಅಂದರೆ, ನಮಗೆ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಡಕ್ಟ್ಸ್ ಇದೆಯಲ್ಲ, ಐಟಮ್ಸ್, ಅದು ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ನಾವು ನಮ್ಮ ಉತ್ಪನ್ನಗಳ ಬೆಲೆನೂ ಕೂಡ ಆಬ್ವಿಯಸ್ಲಿ ಏರಿಕೆ ಮಾಡಬೇಕು ಅನ್ನೋದು ಸಂಸ್ಥೆಗಳ ಮಾತು. ಹೀಗಾಗಿ ಕಾರು, ಆಟೋಮೊಬೈಲ್ ಕ್ಷೇತ್ರಗಳಲ್ಲಿ ಕಾರಿನ ಬೆಲೆ 30ರಿಂದ 35,000 ರೂಪಾಯಿ, 40,000 ರೂಪಾಯಿ ಏರಿಕೆ ಆಗಬಹುದು. ದುಬಾರಿ ದುನಿಯಾ ಮಧ್ಯಮ ವರ್ಗದವ್ರಿಗೆ ದೊಡ್ಡ ಹೊರೆ ಇದು. ಅಷ್ಟು ಮಾತ್ರನೇ ಅಲ್ಲ, FMCG, ಎಲೆಕ್ಟ್ರಾನಿಕ್ ಐಟಮ್ಸ್, ಮೊಬೈಲ್ ಫೋನ್ಸ್ ಕೂಡ ಏರಿಕೆ ಆಗ್ತಾ ಇದೆ. ಇನ್ನು ಟೀ, ಸೋಪು, ಹೇರ್ ಆಯಿಲ್ ಇದರಲ್ಲೂ ಕೂಡ ಏರಿಕೆ ಆಗುತ್ತೆ. ಇವತ್ತಿನಿಂದ ದುಬಾರಿ ದುನಿಯಾ 10 ರೂಪಾಯಿಗೆ ಸಿಗ್ತಾ ಇದ್ದಿದ್ದು 12 ರೂಪಾಯಿ, 14 ರೂಪಾಯಿ ಆಗಬಹುದು. ಸೊ ಬಹಳ ಎಚ್ಚರಿಕೆಯಿಂದ ಜೀವನವನ್ನು ಮಾಡಬೇಕಾಗುತ್ತೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದನ. ಈಗ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಚಂದನ, ಬೆಲೆ ಏರಿಕೆಯ ಬಿಸಿ ಈಗ ಮಧ್ಯಮ ವರ್ಗದವ್ರಿಗೆ ದೊಡ್ಡ ಹೊಡೆತ. ಆ್ಯಕ್ಚುಲ್ ಆಗಿ ಸಂಸ್ಥೆ ಒಂದು ಮಾತು ಹೇಳುತ್ತೆ, ಉತ್ಪಾದನಾ ಕಂಪನಿಗಳು ನಿಖರವಾಗಿ ಬೆಲೆ ಏರಿಕೆಗೆ ಕಾರಣವನ್ನು ವಿವರಣೆ ನೀಡೋದಾದ್ರೆ. ಎಕ್ಸಾಕ್ಟ್ಲಿ ಮಧು, ಇಷ್ಟು ದಿನ ಒಂದ್ ಲೆಕ್ಕ, ಇವತ್ತಿಂದಾನೇ ಒಂದು ಲೆಕ್ಕ ಅಂತಾನೆ ಹೇಳ್ಬೋದು. ಆಗಸ್ಟ್ 1 ಅಂದ್ರೆ ಇವತ್ತಿಂದ ದಿನ ಬಳಕೆ ವಸ್ತುಗಳ ಬೆಲೆಯಲ್ಲಿ ಭಾರಿ ಏರಿಕೆ ಆಗ್ತಾ ಇರುವಂತದ್ದು. 6ರಿಂದ 10% ವರೆಗೂ ಕೂಡ ದಿನ ಬಳಕೆ ವಸ್ತುಗಳು ಏರಿಕೆ ಕಂಡಿದ್ರೆ, ಎಲೆಕ್ಟ್ರಾನಿಕ್ ಕಾರುಗಳ ಬೆಲೆಯಲ್ಲಿ 30% ಏರಿಕೆಯನ್ನ ಕಾಣ್ತಾ ಇದೀವಿ. ಮಾರುತಿ ಸುಜುಕಿ ಕಾರ್ ಬರೋಬ್ಬರಿ 30,000 ಹೆಚ್ಚಳ ಆಗಿರುವಂತದ್ದು. ಇದಷ್ಟೇ ಅಲ್ಲದೆ ಆಡಿ ಈ ತರ ಕಾರ್ಗಳ ಬೆಲೆಯಲ್ಲೂ ಏರಿಕೆ ಕಂಡಿರುವಂತದ್ದು. FMCG ಪ್ರಮುಖವಾಗಿ ಇದನ್ನ ನಾವು ಗಮನಿಸಬೇಕು. FMCG ಅಂದ್ರೆ ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್. ಅಂದ್ರೆ ಪ್ರತಿನಿತ್ಯ ನಾವೇನ್ ಬಳಸ್ತೀವಿ, ಪೇಸ್ಟ್ ಆಗಿರ್ಬೋದು, ಬ್ರಷ್ ಆಗಿರ್ಬೋದು, ಹೇರ್ ಆಯಿಲ್ ಆಗಿರ್ಬೋದು, ಟೀ ಪೌಡರ್, ಕಾಫಿ ಪೌಡರ್, ಅಂದ್ರೆ ದಿನ ಬಳಕೆ ವಸ್ತುಗಳ ಬೆಲೆಯಲ್ಲಿ 6ರಿಂದ 10% ಹೆಚ್ಚಳವನ್ನ ಕಾಣ್ತಾ ಇರುವಂತದ್ದು. ಮೆಮೊರಿ ಚಿಪ್ ಬೆಲೆ ಕೂಡ ಜಾಸ್ತಿ ಆಗಿದೆ. ಹೀಗಾಗಿ ಈ ಒಂದು ಬೆಲೆ ಹೆಚ್ಚಳಕ್ಕೆ ಕಾರಣಗಳನ್ನ ನೋಡ್ತಾ ಹೋದ್ರೆ, ಅಂದ್ರೆ ಮ್ಯಾನುಫ್ಯಾಕ್ಚರ್, ಯಾವೆಲ್ಲ ವಸ್ತುಗಳು ನಮ್ಮ ದೇಶದಲ್ಲಿ ಉತ್ಪಾದನೆ ಆಗುತ್ತೆ ಅದಕ್ಕೆ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಜಾಸ್ತಿ ಆಗ್ತಾ ಇದೆ. ಮತ್ತೊಂದ್ ಕಡೆ ನಾವು ಬೇರೆ ದೇಶಗಳಿಂದ ಏನ್ ಇಂಪೋರ್ಟ್ ಮಾಡ್ಕೊಳ್ತೀವಿ ಅಂತ ವಸ್ತುಗಳ ಬೆಲೆಯಲ್ಲೂ ಕೂಡ ಭಾರಿ ಏರಿಕೆ ಕಾಣ್ತಾ ಇರುವಂತದ್ದು. ಕಾರಣ ಕ್ರೂಡ್ ಆಯಿಲ್, ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರೂಡ್ ಆಯಿಲ್ ಬೆಲೆ ಹೆಚ್ಚಳ ಆಗಿರುವಂತದ್ದು. ಸಪ್ಲೈ ಚೈನ್ ಕಟ್ ಆಗಿದೆ. ಹಾಗೆ ಈ ಒಂದು ಕಾರಣಕ್ಕಾಗಿ ನಾವು ಬೇರೆ ದೇಶಗಳಿಂದ ಏನ್ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ವಿ ಅದರ ಒಂದು ಕಾಸ್ಟ್ ಜಾಸ್ತಿ ಆಗ್ತಾ ಇದೆ. ಹೀಗಾಗಿ
ಈ ಒಂದು ಬೆಲೆ ಏರಿಕೆ ಅನಿವಾರ್ಯ ಆದ್ರೆ ಮಿಡಲ್ ಕ್ಲಾಸ್ ಮಂದಿಗೆ ಇದು ದೊಡ್ಡ ಹೊಡೆತ ಅಂತಾನೆ ಹೇಳ್ಬೋದು. 6-10% ಏನಿದೆ ಇದು ಮಿಡಲ್ ಕ್ಲಾಸ್ ಮಂದಿ ಹೆಚ್ಚಾಗಿ ಬಳಸುವಂತಹ ಒಂದು ವಸ್ತುಗಳು. ಕಾರ್ ಓಕೆ, ಮೆಮೊರಿ ಚಿಪ್ ಅದೆಲ್ಲ ಬಿಟ್ರು ಈ ಒಂದು ಹೇರ್ ಆಯಿಲ್, ಬ್ರಷ್ ಆಗಿರ್ಬೋದು, ಟೂತ್ ಪೇಸ್ಟ್ ಆಗಿರ್ಬೋದು, ಈ ತರ ದಿನಬಳಕೆ ವಸ್ತುಗಳ ಬೆಲೆಯಲ್ಲಿ ಏರಿಕೆ ಕಾಣ್ತಾ ಇರುವಂತದ್ದು ಒಂದ್ ರೀತಿ ಮಿಡಲ್ ಕ್ಲಾಸ್ ಮಂದಿಯ ಬಜೆಟ್ ಮೇಲೆ ಭಾರಿ ಪ್ರಮಾಣದ ಹೊಡೆತ ಬೀರುತ್ತೆ. ಹೀಗಾಗಿ ಮೈಂಡ್ ಅಲ್ಲಿ ಇಟ್ಕೊಬೇಕು, ನಾವು ಇನ್ಮೇಲಿಂದ ಏನೇ ವಸ್ತು ಖರೀದಿ ಮಾಡ್ಬೇಕಂದ್ರೂ ಸಾಮಾನ್ಯವಾಗಿ ಖರ್ಚು ಮಾಡೋಕ್ಕಿಂತ ಜಾಸ್ತಿನೇ ಖರ್ಚಾಗತ್ತೆ ಅನ್ನುವಂತಹ ಒಂದು ಮೈಂಡ್ ಸೆಟ್ ಅನ್ನ ಫಿಕ್ಸ್ ಮಾಡ್ಕೊಳ್ಳೋದು ನಮ್ಮ ಅನಿವಾರ್ಯ ಅಂತಾನೆ ಹೇಳ್ಬೋದು. ಮಧು, ಧನ್ಯವಾದ ಚಂದನ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.